ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರ ಪಿತ್ರಾರ್ಜಿತ 5 ಎಕರೆ ಜಮೀನಿತ್ತು. 5 ಎಕರೆ ಜಮೀನು ದೊಡ್ಡಹಳ್ಳಿ ಹತ್ರ ಅವ್ರು ಮಾರ್ಬಿಟ್ಟು ಹೋಗವ್ರೆ ಬೆಂಗಳೂರಿಗೆ. 5 ಎಕರೆ ಜಮೀನು ಉಳಿಸ್ಕೊಂಡು ಮತ್ತು ಅವರು ಬೆಂಗಳೂರಿನಲ್ಲಿ ಏನೋ ಓದ್ಕೊಂಡು ವಿದ್ಯಾಭ್ಯಾಸ ಮಾಡಿಕೊಂಡು ಉದ್ಯಮಿಗಳಾಗಿ ಸಾವಿರಾರು ಎಕರೆ ಜಮೀನು ಸಂಪಾದನೆ ಮಾಡವ್ರೆ. ಈ ಸಾವಿರಾರು ಎಕರೆ ಜಮೀನು ಸಂಪಾದನೆ ಮಾಡಿರೋಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಲಿ ಮುಖ್ಯಮಂತ್ರಿಯವರು ಇಲ್ಲಿರೋ ರೈತನ ನೀನು ಜಮೀನು ಮಾರ್ಕೊಳ್ಳಿ ಅಂತ ಕಸಿಯಾಕೆ ಬಂದರೆ ಎಷ್ಟು ಸರಿ? ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ನಾನು ಒಬ್ಬ ರೈತ, ನನ್ನ ರೈತಂದೊಂದು ಪ್ರಶ್ನೆ. ಈಗ ನಮಗೆ ನಾವು ಸಂಪಾದನೆ ಮಾಡಿದ ಭೂಮಿ ಎಲ್ಲ ನಾನು ಕೊಟ್ಬಿಡೋಕ್ಕೆ ಪಿತ್ರಾರ್ಜಿತ ನಮ್ಮ ತಾತ ಸಂಪಾದನೆ ಮಾಡವ್ರೆ, ನಮ್ಮಪ್ಪನ ಕೊಟ್ಟವ್ರೆ. ನಮ್ಮಪ್ಪನಿಂದ ನನಗೆ ಬಂದೈತೆ. ನಾನು ನನ್ನ ಮಕ್ಕಳು ಮತ್ತು ಅದು ಹಂಗೆ ಹೋಗ್ಲೇಬೇಕಲ್ಲ ಸರ್. ಈಗ ಇದಕ್ಕೆಲ್ಲ ಕಾರಣ ಕುಮಾರಸ್ವಾಮಿ ಅವರು ಸರ್. ಯಾಕೆ ಸರ್ ರೆಡ್ ಝೋನ್ ಮಾಡಿಬಿಟ್ಟು ಹೊಟ್ಟೋದ್ರು ಅವರು? ಸರ್ ಈಗ ಒಂದು ನಿಮಿಷ ಸರ್, ಮಾಡಿಬಿಟ್ಟು ನಿಮ್ಮನ್ನ 25 ವರ್ಷ ಹಿಂದೆ ಕಳಿಸ್ಬಿಟ್ರು. ನೀವು ಯಾವುದು ಆಸ್ತಿ ಮಾರಂಗಿಲ್ಲ, ಡೆವಲಪ್ಮೆಂಟ್ ಆಗಂಗಿಲ್ಲ, ಯಾವುದು ಆಸ್ತಿಗಳು ಕೊಡೋಂಗಿಲ್ಲ ಅಂತ ಮಾಡಿಬಿಟ್ರು. ಈಗ ಬಂದು ನಾವು ರೈತರ ಪರವಾಗಿದ್ರಿ ಅಂತಂದ್ರೆ ಏನು ಅರ್ಥ ಅದು? ಸರ್ ಈಗ ಜಮೀನುಗಳು ಬೇಕಾದಷ್ಟು ಜನ ಮಾರವ್ರೆ, ಬೇಕಾದಷ್ಟು ಜನ ಕೊಂಡ್ಕೊಂಡವ್ರೆ, ಸೈಟ್ಗಳು ಮಾಡವ್ರೆ, ಸೈಟ್ಗಳು ಕೊಂಡ್ಕೊಂಡವ್ರೆ, ಮನೆಗಳು ಕಟ್ಕೊಂಡವ್ರೆ. 20 ವರ್ಷದಿಂದ ಈಚೆಗೆ ಬೇಕಾದ ಡೆವಲಪ್ ಆಗೈತೆ, ನೀರಾವರಿ ಡೆವಲಪ್ಮೆಂಟ್ ಆಗೈತೆ, ಹಸಿರು ಕ್ರಾಂತಿ ಆಗೈತೆ ನಮ್ಮ 2 ಪಂಚಾಯತಿಗಳಿಂದನೂ. ಈಗ ಅದನ್ನು ಈಗ ಏನು ರೆಡ್ ಝೋನ್ ಅಂತ ಹೇಳ್ತಿರಲ್ಲ ಸರ್, ಡಿ ಕೆ ಇವರು ಕುಮಾರಸ್ವಾಮಿ ಅವರು 2006ರಲ್ಲಿ ಮಾಡಿದಾಗ ಬೇಡ ಅಂತ ತಡೆದಾಗ ರೆಡ್ ಝೋನ್ ಮಾಡೋವಾಗ ಯಾಕೆ ಸರ್ ಇವರು ಬೇಡ ಅಂತ ಹೇಳಲಿಲ್ಲ? ಕುಮಾರಸ್ವಾಮಿ ಅವರು ರೆಡ್ ಝೋನ್ ತೆಗಿಬೇಕಾಗಿತ್ತಲ್ಲ ಸರ್. ಅವರು ಸರಿ ಸರ್, ಇವರು ಈಗ ಅವರು ಡೆವಲಪ್ ಸರ್ ಒಂದು ನಿಮಿಷ ಸರ್, ಪ್ರೈವೇಟ್ ಡೆವಲಪ್ಮೆಂಟ್ ಅವ್ರು ಬಂದು ಈ ರೈತರ ಜಮೀನ ಕಿತ್ಕೊಂಡು ರೈತರನ್ನ ಬೀದಿ ಪಾಲು ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರನೇ ರೆಡ್ ಝೋನ್ ಮಾಡಿ ಮಡಗಿದ್ರು ಅಂತಲೇ ಇಟ್ಕೊಳ್ಳಿ. ಅದೇನು ಎಫೆಕ್ಟು. ನಾನು ಈಗ ನಂದು ಸಮಸ್ಯೆ, ಒಂದು 10 ಕುಂಟೆ ಮಾರಬೇಕು, ನನ್ನ ಮಗನಿಗೇನೋ ಓದಿಸ್ಬೇಕು ಅಂದಾಗ 10 ಕುಂಟೆ ಮಾಡೋಕ್ಕೆ ಪ್ರಯೋಜನ ಆಯ್ತಲ್ಲ, ಮಾರಾಟ ಮಾಡಿದ್ದೀನಲ್ಲ. ಅದೇನು ರೆಡ್ ಝೋನಲ್ಲಿ ಮಾರಾಟ ಮಾಡಬಾರ್ದು, ಬೇರೆಯವ್ರು ತೊಗೊಬಾರ್ದು ಅಂತ ಕಾನೂನು ಇಲ್ವಲ್ಲ ಸರ್? ನಾನು ಮಾರಾಟನೂ ಮಾಡಿದ್ದೀನಿ, ಬೇರೆಯವರು ತೊಗೊಂಡವ್ರೆ. ಮಾರಾಟ ಬೇಡ ಅಂತ ರೆಡ್ ಝೋನಲ್ಲಿ ಎಲ್ಲೂ ಇಲ್ಲ, ಯಾವ ಕಾನೂನಲ್ಲೂ ಇಲ್ಲ. ಏನು ಪ್ರೈವೇಟ್ನವ್ರು ಬರ್ತಾರೆ, ಪ್ರೈವೇಟ್ನವ್ರು ಬಂದು ರೈತನ ಭೂಮಿನ ಬೆಲೆ ಬಾಳ ಅಂತ ಭೂಮಿನ ಕಡಿಮೆ ರೇಟಲ್ಲಿ ಕೊಂಡ್ಕೊಂಡು ಅವ್ರಿಗೆ ತೊಂದರೆ ಕೊಡ್ತಾರೆ ಅನ್ನೋ ಉದ್ದೇಶಕ್ಕೆ ರೆಡ್ ಝೋನ್ ಮಾಡಿ ಇಟ್ಟಿರ್ಬೋದು ಸರ್, ಅಷ್ಟೇ. ಅಲ್ಲಿಂದ ಈಚೆಗೆ ಈಗ ಇವರು ಯಾರು ಡಿ ಕೆ ಸಾಹೇಬರು ಬೆಂಗಳೂರು ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳ್ತಾರೆ. ಬೇಡ ಅಂತ ನಾವು ಹೇಳಲ್ಲ ಸರ್, ಅವ್ರು ಹೇಳಿರೋದಕ್ಕೆ ಸ್ವಾಗತಿಸ್ತೀವಿ ಸರ್. ನಾವು ಡೆವಲಪ್ಮೆಂಟ್ ಆಗಲಿ, ಬೆಂಗಳೂರು ಈ ಹಳ್ಳಿನೂ ಡೆವಲಪ್ಮೆಂಟ್ ಆಗಬೇಕು. ಲ್ಯಾಂಡ್ ಎಲ್ಲಿ ಬಂತು ಸರ್? ಇಲ್ಲಿಂದ ಬಂತು ನಿಮಗೆ ಭೂಮಿ? ನನಗೆ ಪಿತ್ರಾರ್ಜಿತ ಸರ್. ಯಾರು ನಿಮ್ಮ ತಾತ ಮುತ್ತಾತ? ಹೌದು ಸರ್, ಹೌದು. ಈಗ ಇದೆ ಸರ್ ನಂದು ಒಂದು 2 ಎಕರೆ ಐತೆ ಸರ್ ಜಮೀನು. ಏನು ಬೆಳಿತೀರಾ ಸರ್? ನಮ್ಮದು ಬಾಳೆ ಐತೆ ಸರ್, ಅಡಿಕೆ ಐತೆ ಸರ್. ಈಗ 2 ಎಕರೆ ಅಂದರೆ ಒಂದು 5 ಕೋಟಿ ಬಂತಲ್ಲ ಸರ್ ನಿಮಗೆ? ಸರ್ ಈಗ ಹೇಳಿದ್ರು ಒಂದು 50 ಲಕ್ಷ ಮುಗಿಸ್ಕೊಡು 4.25 ಕೋಟಿ ಬಂತು. ಹೌದು ಸರ್. ಈಗ ಏನಾಯ್ತಿದೆ, ದುಡ್ಡಲ್ವಾ ಸರ್? ದುಡ್ಡು ಜೋಬಲ್ಲಿ ಇಟ್ಕೊಂಡ್ರೆ ಅದಕ್ಕೆ ಏನಾದರೂ ಒಂದು ಕಾಲು ಇಟ್ಕೊತಿದ್ದೆ ಸರ್. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಅಂತ ತಮಗೂ ಗೊತ್ತೈತೆ. ಯಾರಾದರೂ ದುಡ್ಡು ಮಡಗಿದ್ರೆ ಬಿಡ್ತಾರಾ ಸರ್? ಈಗ ಆ ಥರ ರೈತನ ಬಾಳು ತಟ್ಟೆ ಹಿಡಿಯಕ್ಕೆ ಬರಲ್ಲ ಅಂತ ಹೆಂಗೆ ಹೇಳಕ್ಕಾಯ್ತಿದೆ? ಈ ಸೈಬರ್ ಕಳ್ಳರುಗಳು ಉಟ್ಕೊಂಡಾಗ ಇರ್ತಿದ ಸರ್? ಜಮೀನು ವಿಚಾರದ ಮನೆಯಲ್ಲೇ ಜಗಳ ಬಂದ್ಬಿಡುತ್ತಲ್ಲ. ಹೌದು ಸರ್. ಈಗ ಮಕ್ಕಳು, ತಂದೆ ತಾಯಿ, ಈಗ ಬೇಕಾದಷ್ಟು ಕ್ರೈಮ್ ಪ್ರಕರಣಗಳು ನೀವು ನೋಡ್ತಾ ಇದ್ದೀರಿ. ತಂದೆ ತಾಯಿಗೂ ಜಗಳ, ಅಪ್ಪ ಮಗನಿಗೆ ಜಗಳ, ತಾಯಿ ಮಗನಿಗೆ ಜಗಳ, ದುಡ್ಡುಗೋಸ್ಕರ ಕೊಲೆ ಮಾಡಿರೋಂಥ ಪ್ರಕರಣಗಳು ತಾವೇ ಬೇಕಾದಷ್ಟು ನೋಡಿದ್ದೀರಾ ಅಲ್ವಾ ಸರ್? ಕುಡಿಯೋಕ್ಕೆ ಕಾಸು ಕೊಟ್ಟಿಲ್ಲ ಅಂದ್ಬಿಟ್ಟು ನೋಡಿದ್ದೀರಾ, ಮೊಬೈಲ್ ತೊಗೊಳಕ್ಕೆ ಕಾಸು ಕೊಟ್ಟಿಲ್ಲ ಅನ್ನೋದು ನೋಡಿದಿರಿ, ಮರ್ಡರ್ಗಳು ಕೊಲೆಗಳಾಗಿರೋದು ನೋಡಿದ್ದೀರಾ. ಇಂಥವೆಲ್ಲ ಆಯ್ತಿದೆ ಸರ್. ಕಾರ್ ತಗೊಳ್ಳೋಕೆ ಬರೋ ದುರಾಂಕಾರನೇ ಬೇರೆ ಸರ್. ಅದು ಬದಲಾವಣೆ ಆಯ್ತಿದೆ ಸರ್. ಶೋಕಿಗೆ ಹೊಟ್ಟೋಯ್ತಿದೆ ಸರ್ ಅದು. ಈಗ ನಿಮ್ಮ ಪೂರ್ವಜರಿಂದ ನಿಮಗೆ ಆಸ್ತಿ ಬಂತು, ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಕೊಟ್ಟು ಹೋಗಬೇಕು ಅಲ್ವಾ? ಇದು ಬಿಟ್ಟು ಬೇರೆ ಎಲ್ಲಿ ತಾನೇ ಲ್ಯಾಂಡ್ ತಗೊಳಕ್ ಸಾಧ್ಯ? ಹೌದು ಸರ್. ಈ ದುಡ್ಡಲ್ಲಿ ತಗೊಳಕ್ಕಾಗಲ್ಲ. ಇಲ್ಲೇನು ಅಂತಂದರೆ 15 ಕೋಟಿ 20 ಕೋಟಿ ರೇಟ್ ಇವಾಗ ಓಡ್ತಿರೋದು. ಇವರೇ 1915ರಲ್ಲಿ ಈಗಲ್ಟನಲ್ಲಿ 13 ಕೋಟಿ ಇದು ಮಾಡವ್ರೆ ಸರ್, ಸರ್ಕಾರಿ ಜಾಗಕ್ಕೆ 13 ಕೋಟಿ 1 ಎಕರೆಗೆ. ಈಗ ಯಾಕೆ ಸರ್ 26ನೇ ಇಸ್ವಿನಲ್ಲಿ ರೈತನ ಭೂಮಿನ 2 ಕೋಟಿ ಕೇಳ್ತಾರೆ? ಇವರು ಸರ್ಕಾರಿ ಲ್ಯಾಂಡ ಈಗಲ್ಟನಲ್ಲಿ 13 ಕೋಟಿ ತೊಗೊಂಡವ್ರೆ 1 ಎಕರೆಗೆ. ಇವತ್ತು ಬಂದು ಇಲ್ಲಿ 2 ಕೋಟಿ ಕೇಳ್ತಾರೆ. ಹೆಂಗೆ ಸರ್ ಇದು? ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಲ್ಯಾಂಡನ್ನ ಕೊಡಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಹೇಳಿ ಬಲವಂತವಾಗಿ ಕಿತ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರೆ, ಬಲವಂತವಾಗಿ ಕಿತ್ಕೊಳ್ಳೋಕೆ ಹೊರಟ್ರೆ ಸರ್ ನಮಗೆ ಕಾನೂನು ಹೋರಾಟ ಐತೆ,
ಜನಶಕ್ತಿ ಹೋರಾಟ ಐತೆ, ನಮ್ಮ ಏನು ರೈತರ ಶಕ್ತಿ ಐತೆ. ಆ ಥರಕ್ಕೆ ಅವಕಾಶ ಮಾಡಿಕೊಡಲ್ಲ ಸರ್, ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಸರ್.